In last class, we were discussing about the final goods, the concept of final goods and types of final goods. In today's class, we are going to discuss another different concepts and their differences. ಲಾಸ್ಟ್ ಕ್ಲಾಸ್ ನಾಗ ಏನ್ ನೋಡಿದೀವಿ ನಾವು ನಮ್ದು 2ನೇ ಅಧ್ಯಾಯ ಅಂದ್ರೆ ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರ ಒಳಗ ಅಂತಿಮ ಸರಕುಗಳಂದ್ರೆ ಏನು ಅನ್ನುವಂತ ಒಂದು ಪರಿಕಲ್ಪನೆಯನ್ನು ಅಧ್ಯಯನ ಮಾಡಿದ್ವಿ. ಆ ಅಂತಿಮ ಸರಕುಗಳ ಪ್ರಕಾರಗಳನ್ನು ಕೂಡ ಸ್ಟಡಿ ಮಾಡಿದ್ವಿ. ಹಾಗಿದ್ರೆ ಇವತ್ತಿನ ಕ್ಲಾಸ್ನಾಗ ಇನ್ನೊಂದಿಷ್ಟು ಪರಿಕಲ್ಪನೆಗಳು ಮತ್ತು ಅವುಗಳ ನಡುವಿನ ವ್ಯತ್ಯಾಸಗಳನ್ನ ಸ್ಟಡಿ ಮಾಡ್ತೀವಿ. ಹಾಗಿದ್ರೆ ಏನೇನ್ ಸ್ಟಡಿ ಮಾಡ್ತೀವಿ ನೋಡ್ರಿ. ಡಿಫರೆನ್ಸ್ ಬಿಟ್ವೀನ್ ದಿ ಕನ್ಸ್ಯೂಮರ್ ಗೂಡ್ಸ್ ಅಂಡ್ ಕ್ಯಾಪಿಟಲ್ ಗೂಡ್ಸ್ ಅಂಡ್ what is the meaning of intermediate goods, what is the meaning of depreciation and the difference between stock and flow. These differences are going to be asked for 2 marks for your annual examination and these two are for important for 1 marks only. Is it clear? ನೋಡ್ರಿ ಏನೇನು ಕಲಿಯುತ್ತೀವಿ ಇವತ್ತಿನ ಕ್ಲಾಸ್ ನಲ್ಲಿ ಅಂದ್ರೆ ಫಸ್ಟ್ ಒನ್ ಅನುಭೋಗಿ ಸರಕು ಮತ್ತು ಬಂಡವಾಳ ಸರಕುಗಳ ನಡುವಿನ ವ್ಯತ್ಯಾಸವನ್ನ ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಮಧ್ಯವರ್ತಿ ಸರಕುಗಳು ಅಂದ್ರೆ ಏನು ಅಂತ ಅರ್ಥ ನೋಡ್ತೀವಿ. ಅದರ ಜೊತೆಗೆ ಸವಕಳಿ ಅಂದ್ರೆ ಏನು ಅಂತ ನೋಡ್ತೀವಿ. ಮತ್ ಇನ್ನೊಂದು ಕಾನ್ಸೆಪ್ಟ್ ಏನೈತ್ರಿ ಅಥವಾ ಪರಿಕಲ್ಪನೆ ದಾಸ್ತಾನು ಮತ್ತು ಹರಿವು. ಈ ಎರಡು ಚಲಕಗಳ ನಡುವಿನ ವ್ಯತ್ಯಾಸ. ಈ ಎರಡು ವ್ಯತ್ಯಾಸಗಳು ಏನ್ ಮಾಡ್ತಾರೆ ಅಂದ್ರೆ 2 ಮಾರ್ಕ್ಸ್ ಗೆ ಮ್ಯಾನ್ಯುವಲ್ ಎಕ್ಸಾಮ್ ಕೇಳೋ ಚಾನ್ಸ್ ಐತಿ. ನೆಕ್ಸ್ಟ್ ಮಧ್ಯವರ್ತಿ ಸರಕು ಮತ್ತು ಸವಕಳಿಗಳ ಅರ್ಥವನ್ನ 1 ಮಾರ್ಕ್ಸ್ ಗೆ ಕೇಳಬಹುದು. ಹಾಗಿದ್ರೆ ಫಸ್ಟ್ ಒನ್ ಡಿಸ್ಕಸ್ ಮಾಡೋಣ್ರಿ. Difference between consumer goods and capital goods. You all have studied that these two goods are the types of final goods. Then what are the differences between the consumer goods and capital goods? First one is always the meaning itself. So what is the consumer goods? The goods which are consumed by consumers and will not pass through any other stages of production. That all goods are called as consumer goods. And what is the capital goods? Capital goods are the goods which are used by the producers in production of other goods and services. That all goods are called as capital goods. Both are the types of final goods, though there are some differences between these goods. Depend upon the users. Then what is the example for the consumer goods? Example for the consumer goods are cloth, food articles, etc. or the goods which are we are using in day-to-day life. Then what is the example for capital goods is machineries and tools, buildings, etc. or roads, buses, vehicles. These are all example for the capital goods. Then what is the third difference between the consumer and capital is consumer goods are used by the consumer only for their consumption purpose. Final consumption purpose. Then capital goods are used by the producer. Why? To produce another goods and services. These are the main 3 differences between the consumer goods and capital goods. Is it clear? ನೋಡಿ, ಅನುಭೋಗಿ ಸರಕು ಅಂದ್ರೆ ಮತ್ತು ಬಂಡವಾಳ ಸರಕು ಇವೆರಡು ಸರಕಿನ ನಡುವಿನ ವ್ಯತ್ಯಾಸವನ್ನ ಕೇಳ್ತಾರೆ. ನಿಮಗೆ ಲಾಸ್ಟ್ ಕ್ಲಾಸ್ ನಾಗ ಕಲಿತಾಗ ಇವೆರಡು ಏನ್ರಿ ಅನುಭೋಗಿ ಸರಕು ಆಗಿರ್ಬೋದು ಅಥವಾ ಬಂಡವಾಳ ಸರಕು ಆಗಿರ್ಬೋದು. ಇವೆರಡು ಕೂಡ ಅಂತಿಮ ಸರಕಿನ ಪ್ರಕಾರಗಳು. ಈ ಪ್ರಕಾರಗಳು ಕೂಡ ಏನಾಗ್ತದೆ ಎರಡು ವ್ಯತ್ಯಾಸಗಳನ್ನ ನೋಡ್ತೀವಿ. ಕೆಲವೊಂದಿಷ್ಟು ವ್ಯತ್ಯಾಸವನ್ನ ಎದರ ಆಧಾರದ ಮೇಲೆ ನೋಡ್ತೀವಿ, ಯಾರು ಬಳಕೆ ಮಾಡ್ತಾರೋ ಎದಕ್ಕಾಗಿ ಬಳಕೆ ಆಗ್ತಾವ ಅನ್ನೋ ಆಧಾರದ ಮೇಲೆ ಈ ಎರಡೂ ಸರಕುಗಳ ನಡುವೆ ವ್ಯತ್ಯಾಸವನ್ನ ಕಲಿತೀವಿ. ಹಾಗಿದ್ರೆ ಅನುಭೋಗಿ ಸರಕು ಅಂದ್ರೆ ಏನ್ರಿ? ಅನುಭೋಗಿಗಳು ತಮ್ಮ ದಿನನಿತ್ಯ ಜೀವನದಲ್ಲಿ ಬಳಸುವ ಮತ್ತು ಉತ್ಪಾದನಾ ಪ್ರಕ್ರಿಯೆಯಿಂದ ಹೊರಬಂದಿರುವಂತಹ ಸರಕುಗಳಿಗೆ ಏನಂತ ಹೇಳ್ತೀವಿ? ಅನುಭೋಗಿ ಸರಕು. ಮತ್ತೆ ಯಾವುದೇ ರೀತಿಯಾದಂತಹ ಉತ್ಪಾದನಾ ಕಾರ್ಯದಲ್ಲಿ ಮುಂದುವರಿಯುವುದಿಲ್ಲ. ಡೈರೆಕ್ಟ್ ಆಗಿ ಏನಾಗಿರ್ತಾವ್ರಿ? ಅನುಭೋಗಿಗಳ ಬಳಸಿಕೆ ಯೋಗ್ಯವಾಗಿರ್ತಾವ ಅಥವಾ ಲಭ್ಯ ಇರ್ತಾವು ಅಂತ ಹೇಳ್ತೀವಿ. ಅಂತ ವಸ್ತುಗಳಿಗೆ ಅನುಭೋಗಿ ಸರಕು ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂಡವಾಳ ಸರಕು ಅನ್ನೋದು ಕೂಡ ಅಂತಿಮ ಸರಕು. ಆದ್ರೆ ಎಲ್ಲಿ ಮತ್ತು ಯಾರಿಂದ ಬಳಸ್ತೀವಿ ಅಂದ್ರ ಉತ್ಪಾದಕರಿಂದ ಬಳಕೆ ಆಗಲ್ಪಡ್ತಾವೆ. ಹೌದಾ? ಉತ್ಪಾದಕರಿಂದ ಬೇರೆ ಸರಕು ಸೇವೆಗಳ ಉತ್ಪಾದನೆಯಲ್ಲಿ ಬಳಸಲಾಗುವಂತ ಅಂತಿಮ ಸರಕುಗಳಿಗೆ ಏನಂತ ಹೇಳ್ತೀವಿ? ಬಂಡವಾಳ ಸರಕು. ಕ್ಲಿಯರ್ ಆಗ್ತದೆ? ನೆಕ್ಸ್ಟ್ ಹಾಗಿದ್ರೆ ಉದಾಹರಣೆ ಏನು? ಈ ಉದಾಹರಣೆಯನ್ನು ಕೂಡ ನೀವು ಒಂದು ಡಿಫರೆನ್ಸ್ ಅಂತ ಹೇಳಿ ಬರೀಬಹುದು. ಹಾಗಿದ್ರೆ ಅನುಭೋಗಿ ಸರಕುಗಳಿಗೆ ಉದಾಹರಣೆ ಏನು? ನಾವು ದಿನನಿತ್ಯ ಜೀವನದಲ್ಲಿ ಬಳಸುವಂತ ಬಟ್ಟೆ ಆಗಿರ್ಬೋದು, ಆಹಾರ ಪದಾರ್ಥಗಳಾಗಿರ್ಬೋದು, ಪುಸ್ತಕ, ಪೆನ್ನು ಇತ್ಯಾದಿ ಬಹಳ ಬರ್ತಾವ ಎಕ್ಸಾಂಪಲ್. ಹೌದಾ? ನೆಕ್ಸ್ಟ್ ಬಂಡವಾಳ ಸರಕುಗಳಿಗೆ ಏನ್ ಎಕ್ಸಾಂಪಲ್ ಇರ್ಬೋದ್ರಿ? ಯಂತ್ರೋಪಕರಣಗಳಾಗಿರ್ಬೋದು ಅಥವಾ ಬಿಡಿಭಾಗಗಳಾಗಿರ್ಬೋದು, ಕಟ್ಟಡ ಆಗಿರ್ಬೋದು ಅಥವಾ ರಸ್ತೆ ಮತ್ತು ಬಸ್ಗಳಾಗಿರ್ಬೋದು, ಲಾರಿ ಆಗಿರ್ಬೋದು. ಇವುಗಳನ್ನೆಲ್ಲ ಮತ್ತೆ ನಾವು ಆದಾಯವನ್ನ ಗಳಿಸಲಿಕ್ಕೆ ಅವುಗಳನ್ನ ಏನ್ ಮಾಡ್ತೀವಿ? ಹೂಡಿಕೆಯನ್ನ ಮಾಡ್ತೀವಿ. ಹೌದಾ? ಬಳಸ್ತೀವಿ. ಯಾರಿಂದ ಬಳಕೆ ಆಗಲ್ಪಡ್ತಾವೋ? ಉತ್ಪಾದಕರಿಂದ. ಈ ಉದಾಹರಣೆಗಳನ್ನ ನಾವು ಹೇಳ್ಬೋದು ಬಂಡವಾಳ ಸರಕುಗಳಿಗೆ.
ಹಾಗಿದ್ರೆ ನೆಕ್ಸ್ಟ್ ಡಿಫರೆನ್ಸ್ ಏನೈತಿ, ಯಾರಿಂದ ಬಳಕೆ ಆಗ್ತಾವ ಅಂತ ಹೇಳಿ. ಅನುಭೋಗಿ ಸರಕುಗಳು ಯಾರಿಂದ ಬಳಸಲ್ಪಡ್ತಾವ್ರಿ? ಯಾವಾಗ್ಲೂ ಅನುಭೋಗಿಗಳಿಂದ ತಮ್ಮ ಅವಶ್ಯಕತೆಗಳನ್ನ ಈಡೇರಿಸಿಕೊಳ್ಳಕ ಬಳಸಲ್ಪಡ್ತಾವು ಅಂತ ಹೇಳ್ತೀವಿ. ಹಾಗಿದ್ರೆ ಬಂಡವಾಳ ಸರಕು ಯಾರಿಂದ ಬಳಕೆ ಆಗ್ತಾವು? ಉತ್ಪಾದಕರಿಂದ. ಯಾವುದಕ್ಕಾಗಿ? ಬೇರೆ ಸರಕುಗಳ ಉತ್ಪಾದನೆ. ಇಷ್ಟು ಬರ್ದ್ರೆ 3 ಡಿಫರೆನ್ಸ್ ಬರ್ದ್ರೆ ಸಾಕು ಆಡ್ ಮಾಡಿಸಿ. ಕ್ಲಿಯರ್ ಆಯ್ತು? ದೆನ್ ನೆಕ್ಸ್ಟ್ ಕಾನ್ಸೆಪ್ಟ್, these two concepts can be asked for 1 marks only. Intermediate goods. What is the intermediate goods? The goods which are used as the inputs or the raw materials in production of other goods and services. That all goods are called as intermediate goods. It means these goods we cannot use these goods like directly, but we can use in the production of another goods and services. The goods which can be used as the raw materials or inputs for the production of other goods. Those goods are called as intermediate goods. For example, steel, copper. We cannot use them directly. We have to make them in the production process and produce as a vessels. Then only they can be available for final use. So the intermediate goods means the goods which can be used as the raw materials in production of other goods. Is it clear? Or cotton, we cannot wear the cotton directly. We have to make it process in the production of ready-made clothes. It means the cotton is the raw material in the production of dresses or ready-made clothes. So cotton, steel, copper, these goods are like intermediate goods. And we can also give example of sugarcane. Sugarcane is the raw material in the production of sugar. Is it clear? It's not the capital goods. Sugarcane is the used as the raw material by the factories in production of sugar. So sugarcane is treated as intermediate goods. ನೋಡಿ, ಮಧ್ಯವರ್ತಿ ಸರಕುಗಳು. ಹೆಸರು ಹೇಳುವಾಗೆ ಮಧ್ಯವರ್ತಿ ಅಂದ್ರೆ ಏನ್ ಮಾಡ್ತಾವ್ರಿ? ಮಧ್ಯಸ್ಥಿಕೆ ಕೆಲಸವನ್ನ ಮಾಡ್ತಾವು ಅಂತ ಹೇಳ್ತೀವಿ. ಅಂದ್ರೆ ಎರಡು ಕೆಲಸಗಳು, ಒಂದು ಕೆಲಸ ಪೂರ್ಣ ಆಗಕ ಅವು ಭಾಗವಹಿಸ್ತಾವು ಅಂತ ಹೇಳ್ತೀವಿ. ಹಾಗಿದ್ರೆ ಮಧ್ಯವರ್ತಿ ಸರಕುಗಳಂದ್ರೆ ಏನ್ರಿ? ಯಾವ ಸರಕುಗಳು ಬೇರೆ ಸರಕುಗಳ ಉತ್ಪಾದನೆಯಲ್ಲಿ ಕಚ್ಚಾ ವಸ್ತುಗಳಾಗಿ ಬಳಕೆ ಆಗಲ್ಪಡ್ತಾವ ಅಂತ ವಸ್ತುಗಳನ್ನ ಏನಂತ ಹೇಳ್ತೀವಿ? ಮಧ್ಯವರ್ತಿ ಸರಕುಗಳು. ಅಥವಾ ಇತರೆ ಸರಕುಗಳ ಉತ್ಪಾದನೆಯಲ್ಲಿ ಬಳಸಲಾಗುವ ಕಚ್ಚಾ ವಸ್ತುಗಳನ್ನ ಏನಂತ ಹೇಳ್ತೀವಿ? ಕಚ್ಚಾ ವಸ್ತು ಅಂತ ಕರಿಬಹುದು ಅಥವಾ ಆದಾನ ಅಂತ ಕೂಡ ಕರಿಬಹುದು. ಕಚ್ಚಾ ವಸ್ತು ಅಥವಾ ಆದಾನವನ್ನ ಮಧ್ಯವರ್ತಿ ಸರಕು ಅಂತ ಹೇಳ್ತೀವಿ. ಇತರೆ ಸರಕು ಮತ್ತು ಸೇವೆಗಳ ಉತ್ಪಾದನೆಯಲ್ಲಿ ಕಚ್ಚಾ ವಸ್ತು ಅಥವಾ ಆದಾನಗಳಾಗಿ ಬಳಸಲ್ಪಡುವಂತಹ ವಸ್ತು ಏನಂತ ಹೇಳ್ತೀವಿ? ಮಧ್ಯವರ್ತಿ ಸರಕುಗಳು. ಉದಾಹರಣೆಗೆ ಏನ್ ಹೇಳ್ಬೋದ್ರಿ? ಸ್ಟೀಲ್ ನಮ್ದು ರಾ ಆಗಿ ಪ್ರೊಡ್ಯೂಸ್ ಆಗಿರ್ತೈತಿ, ಹೌದಾ? ಸ್ಟೀಲ್ ಆಗಿರ್ಬೋದು, ತಾಮ್ರ ಸಿಕ್ಕಿರ್ತೈತಿ, ಅಥವಾ ಅದನ್ನ ಏನಾದ್ರೂ ಫೈನಲ್ ಆಗಿ ಮಾಡಿರ್ತಾರೆ. ಅದ್ರ ಡೈರೆಕ್ಟ್ ತಂದು ತಾಮ್ರ ಅಥವಾ ಸ್ಟೀಲ್ ಅನ್ನು ಬಳಸ್ತೀವಿ ನಾವು? ಇಲ್ಲ. ಮತ್ತೆ ಅದಕ್ಕೊಂದು ರೂಪ ಕೊಡ್ತೀವಿ, ಮತ್ತೆ ಬೇರೆ ಬೇರೆ ಪ್ರೊಸೆಸ್ ಮಾಡಿ ಅಥವಾ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಅದನ್ನ ತೊಡಗಿಸಿ ಅದಕ್ಕೆ ಪಾತ್ರೆ ಅನ್ನುವಂತ ರೂಪ ಕೊಟ್ಟ ನಂತರ ಏನಾಗ್ತದೆ? ಅದು ಅಂತಿಮ ಸರಕಾಗ್ತೈತಿ ಅಥವಾ ಗ್ರಾಹಕರಿಗೆ, ಅನುಭೋಗಿಗಳಿಗೆ ಬಳಕೆ ಮಾಡ್ಲಕ್ಕ ಸಿದ್ಧ ಆಗ್ತೈತಿ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಹತ್ತಿನೂ ಕೂಡ ನಾವೇನ್ ಹೇಳ್ಬೋದು? ಮಧ್ಯವರ್ತಿ ಸರಕು ಅಂತ ಹೇಳ್ಬೋದು. ಡೈರೆಕ್ಟ್ ಹತ್ತಿನ ತೊಡ್ತೀವಿ ನಾವು? ಇಲ್ಲ. ಹತ್ತಿ ಏನಾಗ್ತೈತಿ? ಫ್ಯಾಕ್ಟರಿ ಒಳಗ ನೂಯ್ತಾರ, ನೂಯ್ದೇನ್ ಮಾಡ್ತಾರೆ? ನೇದೇನ್ ಮಾಡ್ತಾರೆ? ದಾರವನ್ನಾಗಿ ಮಾಡಿ ಅದರಿಂದ ಬಟ್ಟೆ ತಯಾರಿಕೆ ಆಗ್ತದೆ. ಹಾಗಿದ್ರೆ ಹತ್ತಿ ಅನ್ನೋದು ಏನಾಯ್ತ್ರಿ? ಒಂದು ಬಟ್ಟೆ ತಯಾರಿಕಾ ಕೈಗಾರಿಕೆಯಲ್ಲಿ ಕಚ್ಚಾ ವಸ್ತುವಾಗಿ ಬಳಸಲ್ಪಡ್ತು. ಅದೇ ರೀತಿ ಇನ್ನೊಂದು ನಮ್ ಸುತ್ತಮುತ್ತಲಿರುವ ಎಕ್ಸಾಂಪಲ್ ಏನ್ ಹೇಳ್ಬೋದು ಅಂದ್ರೆ, ಬೆಸ್ಟ್ ಎಕ್ಸಾಂಪಲ್ ಕಬ್ಬನ್ನ ನೋಡ್ತೀವಿ ನಾವು. ಕಬ್ಬನ್ನ ಡೈರೆಕ್ಟ್ ತಂದು ನಾವು ಚಹಾ ಮಾಡ್ತೀವನ್ರಿ ಅಥವಾ ಎದ್ರ ಅಡಿಗೆ ಒಳಗೆ ಬಳಸ್ತೀವಿ? ಇಲ್ಲ. ಅಂದ್ರೆ ನಮ್ಗೆ ಏನ್ ಬೇಕು? ನಮ್ದು ಅಂತಿಮ ಸರಕು ಯಾವುದು? ಸಕ್ಕರೆ. ಅನುಭೋಗಿ ಸರಕು ಯಾವುದು? ಸಕ್ಕರೆ. ಆ ಸಕ್ಕರೆ ತಯಾರಾಗ್ಬೇಕಂದ್ರೆ ಏನ್ ಬೇಕು? ನಮ್ಗ ಕಬ್ಬು ಬೇಕು. ಹಾಗಿದ್ರೆ ಇಲ್ಲಿ ಕಬ್ಬು ಏನಾಯ್ತು? ಸಕ್ಕರೆ ಕಾರ್ಖಾನೆಗಳಿಗೆ ಕಚ್ಚಾ ವಸ್ತುವಾಗಿ ಬಳಕೆ ಆಯ್ತು. ಅದಕ್ಕೆ ಕಬ್ಬನ್ನ ಏನಂತ ಹೇಳ್ತೀವಿ? ಮಧ್ಯವರ್ತಿ ಸರಕು. ಕ್ಲಿಯರ್ ಆಯ್ತು? ನೆಕ್ಸ್ಟ್, ಡೆಪ್ರಿಸಿಯೇಷನ್. You all have know the meaning of depreciation in accountancy. Then what is the depreciation? It is called as the value reduced, the reduction value of capital goods anta helteve, ಅಥವಾ capital assets. The value reduced in the capital assets or the wear and tear of capital goods is called as depreciation. The wear and tear of capital goods is called as depreciation. Then why have to we give the allowance for depreciation in every year?
you have know that while you preparing the balance sheet, you all should deduct the depreciation value in the capital goods. Is it machinery? Less depreciation. You all are entering while preparing the balance sheet. Then why should we give the allowances? It means the machinery which has been installed earlierly cannot give the same production until long time. It means the value of that machinery will be reduced year after year. So for the repair purpose or for the exchange purpose or reinstall another machinery, we have to give the allowance for the depreciation. So depreciation means wear and tear of capital goods. Is it clear? The wear and tear of capital goods is called as depreciation. Or annual reservation or annual allowance for the wear and tear of capital goods is called as depreciation. And annual allowance for the wear and tear of capital goods is called as depreciation. ನೋಡಿ, ಸವಕಳಿ ವೆಚ್ಚ ಅಂತ ಹೇಳ್ತೀವಿ ಅಥವಾ ಸವಕಳಿ ಅಂದರೇನು ಅಂತ ಕೇಳಬಹುದು ಒಂದ್ ಮಾರ್ಕ್ಸ್. ಸವಕಳಿ ಅಂದ್ರೆ ಏನು? ಕನ್ನಡ ಒಳಗ ಅರ್ಥ ಸವಿಯುವುದು ಅಂತ ಹೇಳ್ತೀವಿ. ಈಗ ನೀವು ಅಕೌಂಟೆನ್ಸಿ ಒಳಗ ಬ್ಯಾಲೆನ್ಸ್ ಶೀಟ್ ಒಳಗೆ ಏನ್ ಮಾಡ್ತೀರಿ? ಯಂತ್ರೋಪಕರಣಗಳು ಮಷಿನರಿ ಲೆಸ್ ಡೆಪ್ರಿಸಿಯೇಷನ್ ಅಂತ ಕೊಡ್ತೀವಿ. ಯಾಕೆ ಹಂಗ್ ಕೊಡ್ಬೇಕು? ಹಾಗಿದ್ರ ನಾವು ಬಳಸುವಂತ ಯಂತ್ರಗಳು ಏನಾಗಿರ್ತಾವ್ರಿ? ಸವಕಳಿ ಆಗ್ತಿರ್ತಾವ, ಮೇಲಿನ ಮೇಲೆ ರಿಪೇರಿ ಮಾಡ್ಬೇಕಾಗ್ತೈತಿ ಅಥವಾ ಆಯಿಲ್ ಹಾಕುವುದಾಗಿರ್ಬಹುದು. ಈ ರೀತಿ ಅವು ಬಹಳ ವರ್ಷಗಳ ಕಾಲ ನಮ್ಗೆ ಏನ್ ಕೊಡಂಗಿಲ್ಲ. ಸ್ಟಾರ್ಟಿಂಗ್ ಏನ್ ಇನ್ಸ್ಟಾಲ್ ಮಾಡಿರ್ತೀವಲ್ರಿ ಯಂತ್ರೋಪಕರಣ ಫ್ಯಾಕ್ಟರಿ ಸ್ಟಾರ್ಟ್ ಮಾಡುವಾಗ ಅದೇ ಸೇಮ್ ಔಟ್ಪುಟ್ ಅನ್ನ ಅಥವಾ ಉತ್ಪಾದನೆಯನ್ನ ಒಂದ್ 5-10 ವರ್ಷವರೆಗೂ ಅದು ಕೊಡಂಗಿಲ್ಲ. ಬರ್ಬರ್ತ ಏನಾಗ್ತೈತಿ? ಅದು ಕೊಡುವಂತಹ ಉತ್ಪಾದನಾ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತೈತಿ. ಯಾಕ? ಅಲ್ಲಿ ಸವಕಳಿ ಆಗಿರ್ತೈತಿ ಬಳಸಿ. ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಕಾರ್, ಬೈಕ್ ಆಗಿರ್ಬೋದು. ಈಗ ಒಂದ್ ಬೈಕ್ ಸ್ಟಾರ್ಟಿಂಗ್ ಮೈಲೇಜ್ ಎಷ್ಟು ಕೊಡ್ತೈತಿ, ಈ ಕಂಪ್ನಿ ಎಷ್ಟು ಈ ಕಂಪ್ನಿ ಎಷ್ಟು ಅಂತ ಹೇಳಿ ನಾವು ಕಂಪೇರ್ ಮಾಡ್ತಿರ್ತೀವಿ. ಹೌದಾ? ಸ್ಟಾರ್ಟಿಂಗ್ ಅದು 45 ಕಿಲೋಮೀಟರ್ ಕೊಡ್ತೈತಿ ಪರ್ ಲೀಟರ್ ಪೆಟ್ರೋಲಿಗೆ ಅಂತ ಹೇಳ್ತೀವಿ. ಅದು ಮೈಲೇಜ್. 10 ವರ್ಷ ಆದ್ಮೇಲೆ ಅದು ಅಷ್ಟ ಸೇಮ್ ಇರ್ತೈತೆ ಅಂದ್ರೆ ಕೊಡು ಮೈಲೇಜ್ ಇಲ್ಲ. 45 40 ಬಂದಿರ್ಬೋದು ಅಥವಾ 30ಕ್ಕೂ ಇಳಿದಿರ್ಬೋದು. ಡಿಪೆಂಡ್ ಆನ್ ದಿ ಕೆಪಾಸಿಟಿ ಆಫ್ ಇಂಜಿನ್ ಆರ್ ಕ್ವಾಲಿಟಿ ಆಫ್ ದಟ್ ಪ್ರಾಡಕ್ಟ್ ಆರ್ ವೆಹಿಕಲ್. ಹೌದ್ರಿ? ಅದ್ರ ಒಂದು ಗಾಡಿಯ ಬ್ರ್ಯಾಂಡ್ ಆಗಿರ್ಬೋದು, ಅಲ್ಲಿ ಬಳಕೆ ಆಗಿರುವಂತಹ ಇಂಜಿನ್ ಸಾಮರ್ಥ್ಯದ ಮೇಲೆ ಅದು ನಿರ್ಧಾರ ಆಗ್ತದೆ. ಅದಕ್ಕೆ ಏನಂತ ಹೇಳ್ತೀವಿ? ಸವಕಳಿ. ಹಾಗಿದ್ರೆ ಯಾವುದೇ ಫ್ಯಾಕ್ಟರಿಗಳು ಒಮ್ಮೆ ಏನ್ ಮಾಡಕ್ ಬರಂಗಿಲ್ರಿ. ಮಷಿನರಿ ಕೋಟ್ಯಾಂತರಗಟ್ಟಲೆ ಇನ್ವೆಸ್ಟ್ ಮಾಡಿರ್ತೈತಿ. ಹೌದಾ? 10 ಕೋಟಿ ಅಥವಾ 1 ಕೋಟಿ ತಂದು ಒಂದ್ ಮಷಿನರಿ ತಂದಿತ್ತಂದ್ರ ಒಂದ್ 5 ವರ್ಷನಾಗ ಅದು ಕಡಿಮೆ ಉತ್ಪಾದನೆ ಕೊಡಾಕತ್ತಿದ್ರೆ ಏನ್ ಮಾಡ್ತೈತಿ? ಮತ್ತೆ ತೆಗೆದು ಹೊಸಾದ ಹಾಕ್ಬೇಕಂತ ವಿಚಾರ ಮಾಡ್ತೈತಿ. ಅವಾಗ ಒಮ್ಮೆ 1 ಕೋಟಿ ತರಕ್ ಸಾಧ್ಯ ಆಗ್ತೈತೇನ್ರಿ? ಇಲ್ಲ. ಅದಕ್ಕೆ ಏನ್ ಮಾಡ್ತೈತಿ? ಅದನ್ನ ಆ 1 ಕೋಟಿ ಎಸ್ಟಿಮೇಷನ್ ಮಾಡಿರ್ತಾರೆ, ಗ್ಯಾರಂಟಿ ವಾರಂಟಿ ಕೊಟ್ಟಿರ್ತಾರೆ. ಈ 1 ಕೋಟಿ ಇನ್ವೆಸ್ಟ್ಮೆಂಟ್ ಇದ್ದು ನಮ್ಮ ಮಷಿನರಿ 10 ವರ್ಷ ಬರ್ತೈತೆ ಅಂದ್ರೆ ಏನ್ ಮಾಡ್ತಾರೆ? ಆ 10 ವರ್ಷದ ಮಟನು ವರ್ಷ ಇಂತಿಷ್ಟು ಪರ್ಸೆಂಟ್ 10%. 1 ಕೋಟಿ ಮ್ಯಾಗ 10% ಅಂದ್ರ ಎಷ್ಟಾಗ್ತದ್ರಿ? 10 ಲಕ್ಷ. ಅಂದ್ರೆ ವರ್ಷ 10 ಲಕ್ಷ ನಾವು ನಮ್ ಪ್ರಾಫಿಟ್ ನಾಗ ರಿಸರ್ವ್ ಅಂತ ಅದಕ್ಕೆ ತೆಗೆದು ಇಟ್ಕೋತ ಹೋದ್ರೆ ಏನಾಗ್ತೈತಿ? ಮುಂದ್ ನಮ್ಗೆ ಅದು ಯಾವಾಗ ಬಾದ್ ಆಗ್ತೈತಿ ಅವಾಗ ರಿಪ್ಲೇಸ್ ಮಾಡಕ ಈಸಿ ಆಗ್ತೈತಿ. ಅಮೌಂಟ್ ಏನು ಪ್ರಾಬ್ಲಮ್ ಬರುದಿಲ್ಲ ಅನ್ನೋ ಕಾರಣಕ್ಕಾಗಿ ರಿಸರ್ವ್ ಅನ್ನ ಮೇಂಟೈನ್ ಮಾಡ್ತಿರ್ತಾರೆ. ಕ್ಲಿಯರ್ ಆಗತ್ರಿ? ಅಂದ್ರೆ ಸವಕಳಿ ಅಂದ್ರೆ ಏನು? ಒಟ್ಟಾರೆಯಾಗಿ ಬಂಡವಾಳ ಸರಕುಗಳ ದುರಸ್ತಿಗೆ ನಾವೇನಂತ ಹೇಳ್ತೀವಿ? ಸವಕಳಿ ಅಂತ ಹೇಳ್ತೀವಿ. ಬಂಡವಾಳ ಸರಕುಗಳ ದುರಸ್ತಿಯ ವೆಚ್ಚಕ್ಕನ್ನ ನಾವೇನಂತ ಹೇಳ್ತೀವಿ? ಸವಕಳಿ. ಆ ಸರಕುಗಳು ಮೇಲಿನ ದುರಸ್ತಿ ಆಗ್ತಿರ್ತಾವ, ರಿಪೇರಿ ಮಾಡಾಕ್ಬೇಕಾಗಿರ್ತೈತಿ ಅಥವಾ ಬಳಕೆ ಆದ ತಕ್ಷಣ ಅದ್ರ ಸಾಮರ್ಥ್ಯ ಕಡಿಮೆ ಆಗ್ತಿರ್ತೈತಿ. ಅದಕ್ಕೆ ಏನಂತ ಹೇಳ್ತೀವಿ? ಸವಕಳಿ. ಬಂಡವಾಳ ಸರಕುಗಳ ದುರಸ್ತಿ ಅಥವಾ ಬದಲಾವಣೆ ಮಾಡುವಂತಹ ವೆಚ್ಚಕ್ಕೆ ಏನಂತ ಹೇಳ್ತೀವಿ? ಸವಕಳಿ. ಕ್ಲಿಯರ್ ಆಯ್ತು? ನೆಕ್ಸ್ಟ್ ಕಾನ್ಸೆಪ್ಟ್, ದ ಡಿಫರೆನ್ಸ್ ಬಿಟ್ವೀನ್ ದಿ ಸ್ಟಾಕ್ ಅಂಡ್ ಫ್ಲೋ. So what you also know the you have heard the word stock but not the flow. Flow also heard but not the know the real meaning. So then what is the stock and flow and difference between these two concepts means first we have to know the meaning of stock. A variable stock is a variable that can be measured at a particular point of time. Stock means a variable which can be measured at a particular point of time. It means we should calculate that stock or some goods in the godown at a particular period of time. That may be after 1 month or after 1 year. When we are going to measure or calculate what is the stock of our production after 1 month or after 1 year, that particular point collection is called as a stock. Is it clear? Stock means a variable which can be measured or calculated at a particular point of time. But the flow means changes in the stocks
over a period of time. The changes to the already existed stock over a period of time is called as a flow. Flow means not constant, it is continuous. See the difference between the word point of time and over a period of time. You know the differences. Point of time means at a particular exact time. Over a period of time means from this to this, or within 15 days, or from the date 1/8/2021 to 15/8/2021. This time period is called as over a period of time. On the 30th/8/2021 means it is a particular point of time. Got the difference? So stock is a variable that can be measurable over at the particular point of time, and flow is the variable which can be measurable over a period of time. Example, see the example, you will clear. Example, the level of water in a tank at a particular point of time. Stock means the level of, if there is a half water or half level of water in your home water tank, so this is the stock at a particular point of time. Then what is the example for flow? Same example, the amount of water that is flowing from the tap to the tank in a per minute. Per minute, how much of water is flowing from the tap into the tank? That flow is called as flow. It means it's over a period of time. But the level, half is the there is half filled in the tank, means this is the stock at a particular point. But the over a period of time means the flow of water per minute flowing from the tap into tank. That is called flow. Next difference is stock is a constant variable because it is calculated at a particular point of time. So stock is a constant variable. Then flow is the dynamic variable. It means it changes because we calculate it over a period of time. So it is the dynamic in the nature, or it is dynamic variable. Is it clear? No. ಮುಂದಿನ ವ್ಯತ್ಯಾಸ ಏನೈತಿ? ದಾಸ್ತಾನು ಮತ್ತು ಹರಿವು. ದಾಸ್ತಾನು ಅಂತ ಗೊತ್ತಿರ್ತದೆ, ಗೋಡಾವಣ ಅಂತ ಕೇಳ್ತೇವೆ. ಗೋಡಾವಣೆಗೆ ಏನ ಸರಕು ಸೇವೆಗಳು ಇದ್ರು ಅದಕ್ಕೆಲ್ಲ ಏನಂತ ಹೇಳ್ತೀವಿ? ದಾಸ್ತಾನು ಐತಿ. ಅಥವಾ ನೀವು ಶಾಪಿಂಗ್ ಹೋದಾಗ ಈ ಕಲರ್ ಇಲ್ರಿ ನೀವು ಬೇಡಿದ್ದು, ಅಥವಾ ಸೈಜ್ ಇಲ್ಲ ಅಂದ್ರೆ ಸ್ಟಾಕ್ ಇರ್ಬೋದು ನೋಡ್ರಿ, ಸ್ಟಾಕ್ ಇಟ್ಟಿಲ್ಲ ಅಂದ್ರೆ ಅಂತ ಕೇಳ್ತೀವಿ. ಹಾಗಿದ್ರೆ ದಾಸ್ತಾನು ಅಂದ್ರೆ ಏನು? ಹರಿವು ಅಂದ್ರೆ ಗೊತ್ತೈತಿ. ಹರಿವು ಅಂದ್ರೆ ನದಿ ಹರಿದಂತ ಹೇಳ್ತೀರಿ. ಅಂದ್ರೆ ಅದೇನಿರಂಗಿಲ್ರಿ, ಹರಿಯುದಂದ್ರ ಸತತವಾಗಿ ಸ್ಟಾರ್ಟ್ ಇರ್ತೈತಿ, ಅಥವಾ ಅಲ್ಲಿ ಏನಿರಂಗಿಲ್ಲ ಕಾನ್ಸ್ಟೆಂಟ್ ಆಗಿ ನೀರ್ ಹರಿಯಾಕತೈತಿ ಅಂತ ಹೇಳ್ತೀವಿ. ಅದ ಮತ್ತು ಬಾವಿಗೆ ನದಿಗೆ ಇರುವ ವ್ಯತ್ಯಾಸ. ಬಾವಿ ಒಳಗೆ ಏನಿರ್ತೈತಿ ಯಾವಾಗೂ ಶೇಖರಣೆ ಆಗಿರ್ತೈತಿ, ನದಿ ಒಳಗ ಹರಿತೈತಿ, ಅದಕ್ಕೆ ಹರಿವು ಅಂತ ಹೇಳ್ತೀವಿ. ಹಾಗಿದ್ರೆ ದಾಸ್ತಾನು ಅಂದ್ರೆ ಏನ್ ನೋಡು, ನಮ್ ಎಕನಾಮಿಕ್ಸ್ ಒಳಗ ಒಂದು ನಿರ್ದಿಷ್ಟ ಕಾಲದಲ್ಲಿ ಲಭ್ಯವಿರುವ ಚಲಕದ ಸಂಗ್ರಹದ ಪ್ರಮಾಣ. ನಾವು ಯಾವ ಒಂದು ನಿರ್ದಿಷ್ಟ ಅವಧಿಗೆ ಕ್ಯಾಲ್ಕುಲೇಟ್ ಮಾಡಕ್ ಹೋಗ್ತೀವಿ, ಅಥವಾ ಎಷ್ಟ್ ಐತಿ ನಮ್ಮ ಗೋಡಾವಣ್ಣಲ್ಲಿ ಅಂತ ಹೇಳಿ ನೋಡಕ್ ಹೋಗ್ತೀವಲ್ಲ, ಆ ಒಂದು ವೇಳೆಯಲ್ಲಿ ಲಭ್ಯವಿರುವಂತಹ ಚಲಕದ ಪ್ರಮಾಣ ಅಥವಾ ಸರಕಿನ ಪ್ರಮಾಣಕ್ಕೆ ಏನಂತ ಹೇಳ್ತೀವಿ? ದಾಸ್ತಾನು ಅಂತ ಹೇಳ್ತೀವಿ. ಹಾಗಿದ್ರೆ ಹರಿವು ಅಂದ್ರೆ ಏನ್ರಿ? ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ದಾಸ್ತಾನಿಗೆ ಸೇರ್ಪಡೆಗೊಳ್ಳುವ ಚಲಕದ ಪ್ರಮಾಣ. ಅಂದ್ರೆ ಈಗಾಗಲೇ ಅಸ್ತಿತ್ವದಲ್ಲಿರುವಂತ ದಾಸ್ತಾನಿಗೆ ಮತ್ತೆಷ್ಟು ಬಂದ ಸೇರ್ಕೋತೈತಿ, ಒಂದಿಷ್ಟು ಕಾಲಾವಧಿಯಲ್ಲಿ ಬಂದು ಸೇರಿಕೊಳ್ಳುವಂತಹ ಚಲಕದ ಪ್ರಮಾಣಕ್ಕೆ ಏನಂತ ಹೇಳ್ತೀವಿ? ಹರಿವು. ಈಗ ಅಸ್ತಿತ್ವದಲ್ಲಿರುವಂತಹ ದಾಸ್ತಾನಿಗೆ ಬಂದು ಸೇರ್ಪಡೆಗೊಳ್ಳುವಂತಹ ಚಲಕದ ಪ್ರಮಾಣಕ್ಕೆ ಏನಂತ ಹೇಳ್ತೀವಿ? ಹರಿವು ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೋಡ್ರಿ, ಕ್ಲಿಯರ್ ಆಗಿ. ದಾಸ್ತಾನು ಅಂದ್ರೆ ನೋಡ್ರಿ, ಉದಾಹರಣೆ ಹೇಗೆ ಕೊಡ್ಬೋದಂದ್ರ, ಒಂದು ನಿರ್ದಿಷ್ಟ ಅವಧಿಗೆ ಬ್ಯಾಂಕ್ ನಲ್ಲಿರುವ ನೀರಿನ ಪ್ರಮಾಣ. ನೋಡ್ರಿ, ಈಗ ನೀವು ಡೈಲಿ ಮಾರ್ನಿಂಗ್ ಬೋರ್ ಚಾಲು ಮಾಡ್ತಿರ್ತೀರಂದ್ರ, ಚಾಲು ಮಾಡಿದ ಹೊತ್ತಿಗೆ ನಿಮ್ ಟ್ಯಾಂಕ್ ನಾಗ ಎಷ್ಟು ಉಳಿದಾವ ಅಂತ ಹೇಳಿ ನೀವು ಚೆಕ್ ಮಾಡಕ್ ಹೋದ್ರಂದ್ರ, ನೀವು ಮಾಡಕ್ ಹೋಗಿದ್ದ ಟೈಮಿಗೆ ಅರ್ಧ ಟ್ಯಾಂಕ್ ತುಂಬಿರ್ತೈತಿ, ಅರ್ಧ ಖಾಲಿಗಿರ್ತಾವ, ಅರ್ಧ ಅಷ್ಟೇ ಇರ್ತೈತಿ. ಅಂದ್ರೆ ಅದೇನಾಯ್ತು? ದಾಸ್ತಾನು. ಅಂದ್ರೆ ನೀವು ನೋಡಕ್ ಹೋಗಿರುವಂತ ಹೊತ್ತಿಗೆ ಟ್ಯಾಂಕ್ ನಲ್ಲಿರುವ ನೀರಿನ ಪ್ರಮಾಣ ಎಷ್ಟೈತಿ? ಅರ್ಧದಷ್ಟು. ಅದಕ್ಕೆ ಏನಂತ ಹೇಳ್ತೀವಿ? ದಾಸ್ತಾನು ಅಂತ ಹೇಳ್ತೀವಿ. ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಟ್ಯಾಂಕ್ ನಲ್ಲಿರುವ ನೀರಿನ ಪ್ರಮಾಣ. ನೆಕ್ಸ್ಟ್ ಹರಿವು ಅಂದ್ರೆ ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ನಲ್ಲಿಯಿಂದ ಟ್ಯಾಂಕಿಗೆ ಬೀಳುವ ನೀರಿನ ಪ್ರಮಾಣ. ಅರ್ಧ ತುಂಬೈತಿ, ಫುಲ್ ತುಂಬಿಸ್ಬೇಕಂತ ಏನ್ ಮಾಡ್ತೀವಿ? ನೀವು ಬೋರ್ ಚಾಲು ಮಾಡಿದ್ರಂದ್ರ ಅಲ್ಲೇ ನೋಡ್ತಿರ್ತೀವಿ, ಅಂದ್ರೆ ಎಷ್ಟ್ ನಿಮಿಷನಾಗ ತುಂಬತೈತಿದ್ದು ಅಂತ ಹೇಳಿ. ಆ 5 ನಿಮಿಷನಾಗ ಎಷ್ಟ್ ಹರಿತು ನೀರ್, 5 ನಿಮಿಷನಾಗ ಅರ್ಧ ಟ್ಯಾಂಕ್ ತುಂಬಿತು. ಹಾಗಾದ್ರೆ ಆ 5 ನಿಮಿಷ ಕಾಲಾವಧಿಯಲ್ಲಿ ಏನ್ ನಲ್ಲಿಯಿಂದ ಟ್ಯಾಂಕಿಗೆ ನೀರ್ ಬೀಳ್ತೈತಿ ಅಂದ್ರೆ ಅದಕ್ಕೆ ಏನಂತ ಹೇಳ್ತೀವಿ? ಹರಿವು ಅಂತ ಹೇಳ್ತೀವಿ.
ಮೊದಲಷ್ಟು ದಾಸ್ತಾನ ಆಯ್ತು, ಆ ದಾಸ್ತಾನಿಗೆ ಮತ್ತೇನಾಯ್ತು, ಇನ್ನಷ್ಟು ನೀರ್ ಬಂದು ಸೇರ್ಕೊತು, ಇದಕ್ಕ ಹರಿವು ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತು. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನೈತಿ ನೋಡ್ರಿ, ದಾಸ್ತಾನ ಅನ್ನೋದು ಏನಾಗೈತಿ, ಸ್ಥಿರವಾದ ಚಲಕ. ಯಾಕಂದ್ರ ನಾವ್ ಯಾವಾಗ ಅದನ್ನ ಲೆಕ್ಕಾಚಾರ ಮಾಡಕ್ ಹೋಗ್ತೀವಿ ಆ ವೇಳೆಗೆ ಸಿಗುವಂತ ಒಂದು ಪ್ರಮಾಣ, ಅದಕ್ಕೆ ಏನಂತ ಹೇಳ್ತೀವಿ, ಸ್ಥಿರ ಚಲಕ ಆಗೈತಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಹರಿವು ಅಂದ್ರೆ ಏನ್ರಿ, ಬದಲಾಗುವ ಚಲಕ. ಅಂದ್ರೆ ಒಂದಿಷ್ಟು ಕಾಲಾವಧಿಯಲ್ಲಿ 1 ಗಂಟೆಯಲ್ಲಿ ಎಷ್ಟಾಯ್ತು, ಅಥವಾ 15 ದಿನದಲ್ಲಿ ಎಷ್ಟು ಬಂದ್ ಸೇರ್ಕೋತು, ಅಥವಾ 1 ತಿಂಗಳ ಕಾಲಾವಧಿಯಲ್ಲಿ ಎಷ್ಟು ದಾಸ್ತಾನು ಬಂದು ನಮ್ ಗೋಡೌನ್ ಸೇರ್ಪಡೆ ಆಯ್ತು, ಈ ರೀತಿ ಇಲ್ಲಿಂದ ಇಲ್ಲಿಯವರೆಗೆ ಅಥವಾ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೆ 2 ಅವಧಿಯನ್ನ ನಾವು ಸೆಟ್ ಮಾಡಿ ಅದ್ರ ಮಧ್ಯದಲ್ಲಿ ಏನ್ ಬಂದಿರ್ತೈತಲ್ಲ ಅದಕ್ಕೆ ಏನಂತ ಹೇಳ್ತೀವಿ, ಹರಿವು ಅಂತ ಹೇಳ್ತೀವಿ. ಅದಕ್ಕೆ ಏನಂತ ಹೇಳ್ತೀವಿ, ಹರಿವು ಅನ್ನೋದು ಬದಲಾಗುವ ಚಲಕ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತು. Hope you understood today's class. In tomorrow's class we are going to discuss another important concept for 4 marks.